ನಿಧಿಯಾಸೆಯ ಹಂಬಲದಲ್ಲಿ ಪವಿತ್ರ ಸ್ಥಳವನ್ನೇ ಕಳಂಕಗೊಳಿಸಿದ ದುಷ್ಕರ್ಮಿಗಳು. ನಿಂಗಪ್ಪನ ಗುಡ್ಡದ ಈಶ್ವರ ಸ್ವಾಮಿ ದೇವಾಲಯದಲ್ಲಿ ಹೃದಯ ಕಲಕುವ ಘಟನೆ. ಹೌದು ವೀಕ್ಷಕರೇ, ಹೊಸದುರ್ಗ ತಾಲೂಕಿನ ಮಾಡದಕೆರೆ ಹೋಬಳಿಯ ಸಣ್ಣ ಕಿಟ್ಟದಹಳ್ಳಿ ಗ್ರಾಮದ ಹೊರವಲಯದ ನಿಂಗಪ್ಪನ ಗುಡ್ಡದಲ್ಲಿರುವ ಈಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿಧಿಯಾಸೆಗಾಗಿ ದುಷ್ಕರ್ಮಿಗಳು ಶಿವಲಿಂಗವನ್ನೇ ಕಿತ್ತೊಗೆದಿರುವಂತಹ ಘಟನೆ ಶುಕ್ರವಾರ ಬೆಳಕಿಗೆ ಬಂದಿದೆ. ನಿಂಗಪ್ಪನ ಗುಡ್ಡದಲ್ಲಿರುವ ಈಶ್ವರ ಸ್ವಾಮಿ ಸುತ್ತಮುತ್ತಲ ಗ್ರಾಮಗಳ ಭಕ್ತರ ಆರಾಧ್ಯ ದೈವವಾಗಿದ್ದು, ವಿಶೇಷ ದಿನಗಳಲ್ಲಿ ದೇವಾಲಯದಲ್ಲಿ ಭಕ್ತರಿಂದ ಪೂಜಾ ಕಾರ್ಯಗಳು, ಅನ್ನ ಸಂತರ್ಪಣೆ, ಸೇವೆ ನಡೆಯುತ್ತಲೇ ಇರುತ್ತದೆ. ಇಂತಹ ಪುಣ್ಯ ಸ್ಥಳಗಳಲ್ಲಿ ಕಿಡಿಗೇಡಿಗಳು ನಿಧಿ ಆಸೆಗಾಗಿ ದೇವಾಲಯದ ಬಾಗಿಲು ತೆರೆದು ಗರ್ಭಗುಡಿಯಲ್ಲಿದ್ದ ಬಸವಣ್ಣನ ದೇವರ ಪ್ರತಿಮೆ, ಈಶ್ವರ ಸ್ವಾಮಿಯ ಶಿವಲಿಂಗವನ್ನ ಕಿತ್ತು ಪಕ್ಕಕ್ಕೆ ಸರಿಸಿ 3-4 ಅಡಿಗಳಷ್ಟು ಗುಂಡಿಯನ್ನ ತೆಗೆದಿದ್ದಾರೆ. ಬೆಳಿಗ್ಗೆ ಅರ್ಚಕರು ದೇವಾಲಯದ ಬಾಗಿಲು ತೆರೆದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದ್ದು, ಈ ಕುರಿತು ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಆರಂಭಿಸಿದ್ದಾರೆ. करती मत ಅಂತ ನಾವು ಚೂ ಅಂದ್ರೆ ದೇವ್ರ ಅಂದ್ರೆ ಎದಕ್ಕೆ ಬಿಟ್ಟವಲ್ಲ ಬಟ್ಟೆ ಗೊತ್ತು ಪರಮಾತ್ಮ ಚಟ್ಟರ್ನಂತೆ ಬಹಳ ದಿನ ಇದು ಮಾಡೋದು ಸಿಮೆಂಟ್ ಏನು ಪೂಜೆ ಮಾಡಿದ್ರಿ ಸಿಮೆಂಟ್ ಫಸ್ಟ್ ಬಂದ್ರೆ ಪೂಜೆ ಮಾಡ್ಕೊಂಡ್ರು ಅವ್ರು ಶಾಂತಿ ಮಾಡಿ ಇಟ್ಟರೆ ಅವನ್ನ ಯಾರು ಇಟ್ವಲ್ಲ ಅಭಿಷೇಕ ಮಾಡಿ ಮಸಾಲ ಹಾಕಿದಾರ ಅದ್ರ ಮೇಲೆ ಬಂದ ಮಾಡಿ ಕಟ್ ಸಿಗಾಕ್ರಿ ಅದು ಸಿಗಾಕ ವೈರಾ